ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಮತ್ತು ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಈ ದಿನ ನನ್ನ ಸ್ವಂತ ಅನುಭವವನ್ನು ಒಂದು ಸಣ್ಣ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೋಬೇಕಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಮೊದಲ ಪ್ರಯತ್ನದಲ್ಲಿ GPSTR ಪರೀಕ್ಷೆಯನ್ನು ಪಾಸ್ ಮಾಡಿದ್ದು ಹೇಗೆ ಅನ್ನೋದನ್ನು ನನ್ನ ಸ್ವಂತ ಅನುಭವವನ್ನು ಹೇಳ್ತೀನಿ. ಮತ್ತು ಯಾವ ರೀತಿ ಸ್ಟಡಿ ಪ್ಲ್ಯಾನನ್ನು ಮಾಡಿದ್ದೆ ಮತ್ತು ಯಾವ್ಯಾವ ಬುಕ್ಸನ್ನು ನಾನು ರೆಫರ್ ಮಾಡಿದ್ದೆ ಅನ್ನೋದನ್ನು ಹೇಳ್ತೀನಿ. ಇದು ನನ್ನ ಸ್ವಂತ ಅನುಭವ. ನೀವೆಲ್ಲ ಹೀಗೆ ಮಾಡಿರಿ ಅಂತ ಹೇಳ್ತಾ ಇಲ್ಲ, ಜಸ್ಟ್ ನಾನು ಮಾಡಿದ್ದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಯಾವ ಬುಕ್ಸನ್ನು ರೆಫರ್ ಮಾಡಿದ್ದೆ ಮತ್ತು ನನ್ನ ಸಬ್ಜೆಕ್ಟ್ ಬಂದುಬಿಟ್ಟು ಸಮಾಜ ವಿಜ್ಞಾನ. ಯಾರೆಲ್ಲ ಸಮಾಜ ವಿಜ್ಞಾನ ಸಬ್ಜೆಕ್ಟವ್ರು ಅದಿರಲ್ಲ, ನಿಮ್ಗೆ ಇಷ್ಟ ಆದರೆ ಇನ್ನು ಯಾವ ಬುಕ್ಕನ್ನು ರೆಫರ್ ಮಾಡಿದ್ದೇನೆ ಮತ್ತು ಸ್ಟಡಿ ಪ್ಲ್ಯಾನನ್ನು ಯಾವ ರೀತಿ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ನೀವೂ ಅಳವಡಿಸ್ಕೊಳ್ಬೋದು ನಿಮ್ಮ ಅಭ್ಯಾಸದಲ್ಲಿ. ಬನ್ನಿ ನೋಡೋಣ, ಸ್ಟಡಿ ಪ್ಲ್ಯಾನನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಪಾಯಿಂಟ್ಸ್ ಮೂಲಕ ನೋಡೋಣ. ಸ್ಟಡಿ ಪ್ಲ್ಯಾನ್ ಬಂದುಬಿಟ್ಟು ಮೊದಲು ಯಾವ ಪರೀಕ್ಷೆಗೆ ಓದಬೇಕೆಂಬುದನ್ನು ನಿಶ್ಚಯಿಸಿಕೊಳ್ಳಬೇಕು. ಫಸ್ಟ್ ಏನು ಮಾಡಬೇಕಂದ್ರೆ, ನಾವು ಎಕ್ಸಾಮ್ ಬರಿಬೇಕಂದ್ರೆ ನಾವು ಯಾವ ಎಕ್ಸಾಮ್ ಬಗ್ಗೆ ನಾವು ಪ್ರಿಪೇರ್ ಮಾಡ್ತಾ ಇದ್ದೇವೆ ಅದನ್ನು ಮೊದಲು ನಾವು ತಿಳ್ಕೊಬೇಕು. ಈ ಸದ್ ನೋಡ್ರಿ, ಯಾರೋ ಒಂದು ಸಬ್ಜೆಕ್ಟ್ ಬೇರೆಯೇ ಓದ್ತಿರ್ತಾರೆ, ನಮ್ಮ ಸಬ್ಜೆಕ್ಟ್ ಇರೋದೇ ಇಲ್ಲ, ನಾವು ಎಕ್ಸಾಮ್ ಬರಿತಾ ಇರೋ ಸಬ್ಜೆಕ್ಟಲ್ಲಿ. ಅದನ್ನು ನಾವು ಮೊದಲು ಏನು ಮಾಡಬೇಕು, ನಾವು ಯಾವ ಪರೀಕ್ಷೆಗೆ ತಯಾರಿ ಮಾಡ್ತಾಯಿದ್ದೀವಿ ಅನ್ನೋದು ಮೊದಲು ನಮಗೆ ಅದನ್ನು ಖಚಿತಪಡಿಸ್ಕೊಳ್ಬೇಕು. ಅದಾದಮೇಲೆ ಏನು ಮಾಡ್ಬೇಕು ನಾವು, ಇದು ಒಂದನೇ ಪಾಯಿಂಟ್. ಸ್ಟಡಿ ಪ್ಲ್ಯಾನ್ ಯಾವ ರೀತಿ ಮಾಡ್ಕೋಬೇಕಂತ ಹೇಳಿದ್ನಲ್ಲ, ಅದ್ರೊಳಗೆ ನಾವು ನಮ್ಗೆ ಫಸ್ಟ್ ನೋಡಿರಿ ಎಕ್ಸಾಂಪಲ್, ಈ ಸತಿ ನಾನು GPSTR ಪರೀಕ್ಷೆನ ಪಾಸ್ ಮಾಡ್ಬೇಕಂತ ನನ್ನ ತಲೆಯಾಗಿದ್ರೆ ಅದನ್ನು ಆ ಸಿಲೆಬಸ್ ಮೊದಲು ತಕ್ಕೊಂಡು ಅದನ್ನು ಮೊದಲು ನಿಶ್ಚಯ ಮಾಡ್ಕೋಬೇಕು ನಾವು ಮನ್ಸೊಳಗೆ. ನಾವು ಇದೇ ಎಕ್ಸಾಮ್ ಬರಿತೀನಿ ಮತ್ತು ಇದೇ ಎಕ್ಸಾಮ್ ಪಾಸ್ ಮಾಡ್ತೀನಿ ಅಂಥೇಳಿ. ಇದ್ರ ಜೊತೆ ದೊಡ್ಡ ದೊಡ್ಡ ಕನಸು ಕೂಡ ಇಟ್ಕೋಬಹುದು. ಆದರೆ ಫಸ್ಟ್ ಏನು ಮಾಡಬೇಕು, ನಾವು ಫಸ್ಟ್ ಏನಾಗಬೇಕು ಅನ್ನೋದನ್ನು ತಲೆಯಾಗಿ ಇಟ್ಕೊಂಡಿವಲ್ಲ ಅದನ್ನು ಕಂಟಿನ್ಯೂ ಆಗಿ ಓದ್ಕೋತಾ ಹೋಗ್ಬೇಕು. ನೆಕ್ಸ್ಟ್, ಪರೀಕ್ಷೆಯ ಪಠ್ಯಕ್ರಮವನ್ನು ಸಂಗ್ರಹಿಸಿಕೊಳ್ಳಿ. ಮೊದಲು ಏನು ಮಾಡಬೇಕು, ಬುಕ್ ತೊಗೊಂಡು ಓದ್ಕೋತ ಹೋಗೋದಲ್ಲ. ಫಸ್ಟ್ ನಾವು GPSTR ಪರೀಕ್ಷೆ ಅಂತಲೇ ತೊಗೊಂಬ, ಯಾಕಂದ್ರೆ ನಾವು GPSTR ಪರೀಕ್ಷೆ ಬರೆಯೋರಿದ್ದೀವಿ, ನೀವೆಲ್ಲ ಬರೆಯೋರಿದ್ದೀರಿ. ಈಗ ಅದಕ್ಕೆ ಅದೇ ಎಕ್ಸಾಂಪಲ್ ಆಗಿ ತೊಗೊಳ್ಳೋಣ. ಈ ಸತಿ ನೀವು GPSTR ಪರೀಕ್ಷೆನ ಬರೆಯೋರಿರ್ತೀರಿ. ಆ ಪರೀಕ್ಷೆ ಫಸ್ಟ್ ಏನು ಮಾಡ್ಕೋಬೇಕು, ಸಿಲೆಬಸನ್ನು ನಾವೇನು ಮಾಡಬೇಕು, ಕಲೆಕ್ಟ್ ಮಾಡ್ಕೋಬೇಕು. ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಏನು ಮಾಡೋದು ಅನ್ನೋದನ್ನು ನೋಡೋಣ. ಪಠ್ಯಕ್ರಮಕ್ಕೆ ತಕ್ಕ ಸಾಮಗ್ರಿಗಳನ್ನು ಸಂಗ್ರಹಿಸಿಕೊಳ್ಳುವುದು. ಫಸ್ಟ್ ಏನು ಮಾಡಬೇಕು, ಯಾವ ಎಕ್ಸಾಮ್ ಬರಿತೀವಿ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕು. ನೆಕ್ಸ್ಟ್ ಸಿಲೆಬಸನ್ನು ಕಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಆ ಸಿಲೆಬಸ್ ಪ್ರಕಾರ ಯಾವ್ಯಾವ ಸಾಮಗ್ರಿ ಅಂದ್ರೆ ಯಾವ್ಯಾವ ಪುಸ್ತಕಗಳು ನಮಗೆ ಬೇಕಾಗ್ತವೆ ಅನ್ನೋದನ್ನು ನಾವು ಅದನ್ನು ಮೊದಲು ಸಂಗ್ರಹ ಮಾಡ್ಕೊಳ್ಬೇಕು. ಅದಾದಮೇಲೆ ಸಾಧ್ಯವಾದಷ್ಟು ಹಿಂದೆ ನಡೆದ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹಿಸಿಕೊಂಡು ಓದುವುದು. ಇದು ನಮ್ಮ ಪರೀಕ್ಷೆಯಲ್ಲಿ ಅತಿ ಮುಖ್ಯವಾದ ಪಾತ್ರನ ವಹಿಸ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಕೂಡ ಹಿಂದೆ ನಡೆದ ಎಲ್ಲ 2017 ಆಗಲಿ 19 ಇವೆಲ್ಲ ನಡೆದ ಹಳೆಯ ಹಿಂದಿನ ಪ್ರಶ್ನೆ ಪತ್ರಿಕೆನ ಕಲೆಕ್ಟ್ ಮಾಡಿಕೊಂಡು ಅದನ್ನು ಏನು ಮಾಡಬೇಕು, ಒಂದು ಸಲ ಪೂರ ರಿಪೀಟ್ ಮಾಡಬೇಕು, ಅದನ್ನು ಬಿಡಿಸ್ಬೇಕು. ಹಿಂದೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪ್ರಶ್ನೆಯನ್ನು ಕೇಳಿದ್ದಾರೆ, ನೆಕ್ಸ್ಟ್ ಯಾವ ಪ್ರಶ್ನೆ ಬರ್ಬೋದು ಅನ್ನೋದು ನಮಗೆ ಗೊತ್ತಾಗ್ತದೆ. ಅದಕ್ಕೆ ನಾವು ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆನ ಒಂದು ಕಡೆ ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಸಿಲೆಬಸ್ ಆದಮೇಲೆ ಪುಸ್ತಕ ಆದಮೇಲೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಎಲ್ಲ ಸಂಗ್ರಹ ಮಾಡಿಕೊಂಡು ಓದಬೇಕು. ಅದು ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ, ಎಕ್ಸಾಮ್ಗೆ 1 ತಿಂಗಳ ಮೊದಲು ಅಧ್ಯಯನ ಮಾಡಿದ ವಿಷಯವನ್ನು ಪುನರಾವರ್ತಿಸುವುದು. ಈ ಸದ GPSTR ಪರೀಕ್ಷೆ 1 ತಿಂಗಳ ಮುಂದಿರುತ್ತೆ, ಅದನ್ನು ಓದ್ತಿರ್ತೀವಿ. 1 ತಿಂಗಳಾದ್ಮೇಲೆ ಎಕ್ಸಾಮ್ ಇರುತ್ತಲ್ಲ, ಹಾಗೆ ಕಂಟಿನ್ಯೂ ಓದ್ಕೋತ ಹೋಗ್ತಿರ್ತೀವಿ. ಆದರೂ ಹಿಂದಿಂದು ಇರ್ತದಲ್ಲ, ಹಿಂದೆ ಅಧ್ಯಯನ ಮಾಡಿದ ವಿಷಯವನ್ನು ನಾವೇನು ಮಾಡಬೇಕು, ಪುನರಾವರ್ತಿಸ್ಕೋತ ಹೋಗ್ಬೇಕು. ಓದ್ಕೋತ ಹೋಗೋದಲ್ಲ, ಹಿಂದೆ ಏನು ಓದಿವಿ ಅನ್ನೋದನ್ನು ಒಂದು ಸಲ ರಿಕಾಲ್ ಮಾಡ್ಕೋಬೇಕು. ಇದನ್ನು ಕೂಡ ಬಹಳ ಮುಖ್ಯವಾದ ಪಾತ್ರವನ್ನು ನಮ್ಮ ಪರೀಕ್ಷೆಯಲ್ಲಿ ವಹಿಸ್ತದೆ. ಮತ್ತು ಮುಂದೆ ಅರ್ಥವಾಗದ ವಿಷಯದ ಬಗ್ಗೆ ಹಿರಿಯರ ಸಹಾಯವನ್ನು ಪಡೆಯುವುದು. ಇದು ಕೂಡ ಮಾಡಬೇಕು. ನಾನು ಇದೇ ರೀತಿ ಮಾಡ್ತಿದ್ದೆ. ಇದೇ ಫಸ್ಟ್ ಟೈಮ್ ನಾನು GPSTR ಪರೀಕ್ಷೆ ಬರ್ತಿದ್ದು. ನಂಗೆ ತಿಳಿಲಾರ್ದ ವಿಷಯವನ್ನು ನಾನು ಏನು ಮಾಡ್ತಿದ್ನಪ್ಪ ಅಂದರೆ, ನಾನು ಯಾರಿಗೆ ಕೇಳ್ತಿದ್ದಿಲ್ಲ, ಯಾಕಂದರೆ ನನಗೆ ಅಷ್ಟು ಜನ ಪರಿಚಯ ಇದ್ದಿದ್ದಿಲ್ಲ. ನಾನು ಯೂಟ್ಯೂಬಲ್ಲೇ ಸರ್ಚ್ ಮಾಡ್ತಿದ್ದೆ, ಯಾವ ರೀತಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಾಗ ಯಾವುದರ ಉತ್ತರ ಗೊತ್ತಾಗಲಿಕ್ಕಪ್ಪ ಅಂದರೆ ಯೂಟ್ಯೂಬಲ್ಲಿ ನೋಡಿ ಅಥವಾ ಗೂಗಲಲ್ಲಿ ನೋಡಿ ಉತ್ತರವನ್ನು ಹುಡ್ಕೊಂಡು
ಸ್ವಂತ ನೋಟ್ಸನ್ನು ಮಾಡಬೇಕು. ನಾವು ಬೇರೆಯವ್ರ ನೋಟ್ಸ್ ತೊಗೊಂಡು ಓದೋದಕ್ಕಿಂತ ನಾವು ಸ್ವಂತ ನೋಟ್ಸ್ ಮಾಡಿದ್ರೆ ಅದು ಬಹಳ ದಿನಗಳ ಕಾಲ ನೆನ್ಪುಳಿತದೆ ಅಂಥೇಳಿ ನನ್ನ ಸ್ವಂತ ಅನುಭವ. ನಾನು ಇದೇ ರೀತಿ ಮಾಡ್ತಿದ್ದೆ. ನಾನು ಓದೋ ಮೂಲಕ ಆ ಬುಕ್ಸಲ್ಲಿ ಗುರ್ತು ಹಾಕುವುದು ಮತ್ತು ಅಲ್ಲೇ ನೋಟ್ಸ್ ಪಾಯಿಂಟ್ಸ್ ಮಾಡಿ ಬರೆಯೋದು. ಮತ್ತು ಭಾಳ ಟಫ್ ಇತ್ತಪ್ಪ ಅಂದ್ರೆ ನನಗೆ ಇವತ್ತು ಯಾಕೋ ಇದು ತಿಳಿಯಲಾಗ್ಯದ, ಇದು ಯಾಕೋ ತಲೆಯಾಗೆ ಹೋಗಲಾಗ್ಯದಪ್ಪ ಅಂದ್ರೆ ಅದನ್ನು ಒಂದು ಕಡೆ ಬರೆದಿಟ್ಟು ಅದನ್ನು ದಿನಕ್ಕೆ 2-3 ಸಲ ರಿಪೀಟಾಗಿ ಓದೋದು ಈ ರೀತಿ ಮಾಡ್ತಿದ್ದೆ ನಾನು. ನಿಮಗೂ ಈ ರೀತಿ ಮಾಡೋದಿತ್ತಪ್ಪ ಅಂದ್ರೆ ಮಾಡ್ಬೋದು. ಅರ್ಥವಾಗದ ವಿಷಯದ ಬಗ್ಗೆ ನಿಮ್ಗೆ ಯಾರೇ ಪರಿಚಯ ಇದ್ದರು ಅಂದರೆ ಸೀನಿಯರ್ ಯಾರೇ ಪರಿಚಯ ಇದ್ರು ಅಂದರೆ ಅವ್ರ ಬಗ್ಗೆ ಅವ್ರ ಬಳಿ ಕೇಳಿಕೊಂಡು ನೀವು ತಿಳ್ಕೊಬಹುದು ತಿಳಿಲಾರದ ವಿಷಯವನ್ನು. ನೆಕ್ಸ್ಟ್, ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವುದರ ಮೂಲಕ ನಮ್ಮದೇ ಆದಂಥ ಒಂದು ಸ್ವಂತ ಪತ್ರಿಕೆಯನ್ನು ಸಿದ್ಧಪಡಿಸುವುದು. ಇದು ಕೂಡ ಬಹಳ ಮಹತ್ವದ ಪಾಯಿಂಟ್ ಆಗುತ್ತೆ. ಏನಪ್ಪ ಅಂದ್ರೆ ನಾವು ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತೇವೆ. ಬಿಡಿಸಿದ ಮೇಲೆ ಏನು ಮಾಡಬೇಕು, ಆ ಪ್ರಶ್ನೆ ಪತ್ರಿಕೆಯನ್ನು ಇಟ್ಟುಕೊಂಡು ನಾವು ಅದೇ ರೀತಿಯಾದ ಇನ್ನೊಂದು ಪ್ರಶ್ನೆ ಪತ್ರಿಕೆನ ನಾವು ಸ್ವಂತ ರೆಡಿ ಮಾಡ್ಬೇಕು. ಇದು ಮಾಡೋದ್ರಿಂದ ಏನಾಗ್ತದಂದ್ರೆ ಈ ಪ್ರಶ್ನೆ ಪತ್ರಿಕೆಯೆಲ್ಲ ಒಂದು ಎಕ್ಸಾಂಪಲ್, ಒಂದು ಕದಂಬರ ಮೇಲೆ ಒಂದು ಪ್ರಶ್ನೆ ಬಂದದಂದ್ರೆ ಮುಂದೆ ಒಂದು ಕದಂಬರ ಸ್ಥಾಪಕರು ಅಂತ ಕೇಳ್ಯಾರ ಅಂತ ತಿಳ್ಕೊರಿ. ಈ ಸಲ ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಮುಂದಿನ ಸಲ ಏನು ಬರ್ಬೋದು, ಕದಂಬರ ಮನೆತನದಲ್ಲಿ ಪ್ರಮುಖ ಅರಸ ಯಾರು ಅನ್ನೋದನ್ನು ಬರ್ಬೋದು ಅಂತೇಳಿ ಸಣ್ಣ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈ ರೀತಿ ನಾವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಅದೇ ಆದಂತಹ ಒಂದು ನಕಲು ಪತ್ರಿಕೆಯನ್ನು ನಾವು ರೆಡಿ ಮಾಡುವುದು. ಮತ್ತು ಪರೀಕ್ಷಾ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಶಾಂತ ರೀತಿಯಾಗಿ ಇಡುವುದು. ಈ ಸದ ಪರೀಕ್ಷೆ ಇರ್ತದೆ. ಪರೀಕ್ಷೆ ಇರುವಾಗ ಏನು ಮಾಡಬೇಕಪ್ಪ ಅಂದರೆ ಇರುವ ಸಮಯದಲ್ಲಿ ನಮ್ಮ ಮನಸ್ಸನ್ನು ನಾವು ಶಾಂತ ರೀತಿಯಾಗಿ ಇಟ್ಕೋಬೇಕು. ಒಬ್ಬೊಬ್ರು ಏನು ಮಾಡ್ಕೊತಿರ್ತಾರೆ, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಮತ್ತು ಏನಾದರೂ ಹೊರಗಿಂದ ಬೇರೆ ಬೇರೆ ಮಾತು ಕೇಳೋದು. ಆ ಪರೀಕ್ಷೆ ಆ ರೀತಿ ನಡೀತದೆ, ಈ ರೀತಿ ನಡೀತದೆ, ನಾವು ಎಷ್ಟು ಸಲ ಬರೆದ್ರೂ ಆಗ್ತಾಯಿಲ್ಲ ಅನ್ನೋದನ್ನು ಗೊಂದಲದೊಳಗೆ ನಾವು ಇರಬಾರ್ದು. ಈ ರೀತಿ ಪಾಯಿಂಟ್ಸನ್ನು ನೀವು ಒಂದು ಕಡೆ ಬೇಕಾದ್ರೆ ನಿಮ್ಮ ರೂಮಲ್ಲಿ ಒಂದು ಕಡೆ ಬರೆದು ಹಾಕೋರಿ. ಇದು ನೋಡಿ ನೀವು ಒನ್ ಬೈ ಒನ್ನನ್ನು ಅಳವಡಿಸ್ಕೊತಾ ಹೋಗ್ರಿ. ನಾನು ಇದೇ ರೀತಿ ಮಾಡಿದ್ದೆ ಅಂತ ಹೇಳ್ಬೋದು. ಏನಂದ್ರೆ ಫಸ್ಟ್ ಏನು ಮಾಡಬೇಕು, ನಾವು ಯಾವ ಎಕ್ಸಾಮ್ ಬರಿಬೇಕು ಅಂತೀವಲ್ಲ ಅದನ್ನು ನಿಶ್ಚಯ ಮಾಡ್ಕೋಬೇಕು. ನೆಕ್ಸ್ಟ್ ಅದ್ರ ಪ್ರಕಾರ ನಾವು ಸಿಲೆಬಸ್ಸನ್ನು ತಗೊಬೇಕು. ಸಿಲೆಬಸ್ನ ಹತ್ತಿರ ಇಟ್ಕೊಂಡು ಅದ್ರ ಮುಖಾಂತರ ನಾವೇನು ಮಾಡಬೇಕು, ಪುಸ್ತಕಗಳನ್ನು ಕಲೆಕ್ಟ್ ಮಾಡ್ಕೋಬೇಕು. ಪುಸ್ತಕಗಳನ್ನು ಕಲೆಕ್ಟ್ ಮಾಡಿಕೊಂಡು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತಗೋಬೇಕು. ಅದನ್ನು ತೊಗೊಂಡು ಅದರ ರೀತಿ ಅನುಕ್ರಮವಾಗಿ ಓದ್ಕೊತಾ ಹೋದ್ರಿಂದ ಈ ಪರೀಕ್ಷೆನ ಈಸಿಯಾಗಿ ಪಾಸ್ ಮಾಡ್ಬೋದು ಅಂಥೇಳಿ ನನ್ನ ಸ್ವಂತ ಅನುಭವನ ಹೇಳ್ಕೊಂಡೆ ನಾನು. ಇದು ಸ್ಟಡಿ ಪ್ಲ್ಯಾನ್ ಆಯಿತು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಬುಕ್ಸ್, ಯಾವ್ಯಾವ ಬುಕ್ಸನ್ನು ನಾನು ರೆಫರ್ ಮಾಡಿದ್ದೆ ಅಂತ ಹೇಳಿ ತೋರಿಸ್ತೇನೆ. GPSTRಗೆ ಸ್ಟಡಿ ಪ್ಲ್ಯಾನನ್ನು ನೋಡಿದೆವು. ಈಗ ಮುಂದೆ ಬಂದುಬಿಟ್ಟು ಬುಕ್ಸ್ಗಳನ್ನು ನೋಡೋಣ. ಮೊದಲ ಸಬ್ಜೆಕ್ಟ್ ಬಂದು ಕನ್ನಡಕ್ಕೆ ನಾನು ಸ್ವಂತ ನೋಟ್ಸನ್ನು ಮಾಡ್ಕೊಂಡಿದ್ದೆ. ಸಿಲೆಬಸ್ ಪ್ರಕಾರ ಎಲ್ಲನೂ ಪೂರ್ತಿಯಾಗಿ ಕನ್ನಡ ಸಿಲೆಬಸ್ಸನ್ನು ನಾನು ನನ್ನ ಸ್ವಂತ ಕೈಯಿಂದ ಬರೆದು ನಾನು ನೋಟ್ಸನ್ನು ಮಾಡಿದ್ದೇನೆ. ಅದನ್ನು ಕೂಡ ವಿಡಿಯೋ ಮಾಡಿ ನಿಮಗೆ ಯೂಟ್ಯೂಬಲ್ಲಿ ಹಾಕ್ತೇನೆ, ನೋಡ್ಕೋಬಹುದು. ನೀವು ಅದೇ ರೀತಿ ಸ್ವಂತ ನೋಟ್ಸನ್ನು ಮಾಡ್ಬೋದು. ಮತ್ತು ಆ ನೋಟ್ಸ್ ಮಾಡೋದ್ರಿಂದ ನನಗೆ ಒಳ್ಳೆಯ ಅಂಕಗಳನ್ನೇ ಬಂದವಂತ ಹೇಳ್ತೀನಿ. ಕನ್ನಡಕ್ಕೆ ಅದು ಮಾಡಿದ್ದೆ. ಮತ್ತು ಇಂಗ್ಲೀಷ್ಗೆ ಏನು ಮಾಡಿದ್ನಪ್ಪ ಅಂದರೆ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ವಿಡಿಯೋಸ್ ನೋಡಿದ್ದೆ. ಮತ್ತು ಗೋರ್ಮೆಂಟ್ಸ್ ಬುಕ್ಸು ಗ್ರಾಮರ್ ಪಾರ್ಟನ್ನು ನೋಡ್ಕೊಳ್ಳೋದು. ಮತ್ತು ಅದು ಬಂದುಬಿಟ್ಟು ಮತ್ತು ನೆಕ್ಸ್ಟ್ ಮುಂದೆ ಬಂದುಬಿಟ್ಟು ಸೈಕಾಲಜಿ, ಮನೋವಿಜ್ಞಾನಕ್ಕೆ ನಾನು ಈ ಪುಸ್ತಕವನ್ನು ಈ ಸೈಕಾಲಜಿಗೆ ಈ ಪುಸ್ತಕವನ್ನೇ ಓದಿದ್ದೆ. ನೀವು ನೋಡ್ಬೋದು. ಯಾವುದಂದರೆ TP ಮಂಜುನಾಥ್ ಅವರ ಪುಸ್ತಕವನ್ನು ಓದಿದ್ದೆ ನಾನು ಸೈಕಾಲಜಿಗೆ. ನೆಕ್ಸ್ಟ್ ಬಂದುಬಿಟ್ಟು ಸಮಾಜ ವಿಜ್ಞಾನಕ್ಕೆ ನಾನು ಗೋರ್ಮೆಂಟ್ ಪುಸ್ತಕಗಳನ್ನೇ ಓದಿದ್ದು ಹೆಚ್ಚು. 6, 7, 8, 9, 10, 11, 12 12ನೇ PUC ತನಕ ನಾನು ಗೋರ್ಮೆಂಟ್ ಪುಸ್ತಕಗಳನ್ನೇ ಓದಿದ್ದೆ ಸಮಾಜ ವಿಜ್ಞಾನ ವಿಷಯಕ್ಕೆ. ಅತಿ ಹೆಚ್ಚು ಬಾರಿ ನಾನು ಏನು ಮಾಡಿದ್ನಪ್ಪ ಅಂದರೆ ಈ ಗೋರ್ಮೆಂಟ್ ಪುಸ್ತಕವನ್ನು ಪುನರಾವರ್ತಿಸಿದ್ದೆ. ಯಾಕಂದ್ರೆ ಒಂದಲ್ಲ ಎರಡಲ್ಲ ಒಂದು 4-5 ಸಲ ಓದಬೇಕು. ಮತ್ತು ಪಾಯಿಂಟ್ಸ್ ಮಾಡ್ಕೋತಾ ಹೋಗೋದು, ಅದರಲ್ಲೇ ಮಾರ್ಕ್ ಮಾಡ್ಕೋತಾ ಹೋಗೋದು. ಈ ರೀತಿ ಮಾಡೋದ್ರಿಂದ ನಮಗೆ ಚೆನ್ನಾಗಿ ನೆನ್ಪುಳಿತದೆ. ಈ ರೀತಿ ನಾನು ಗೋರ್ಮೆಂಟ್ ಸಮಾಜ ವಿಜ್ಞಾನಕ್ಕೆ ಎಲ್ಲ 6ನೇ ತರಗತಿ 7ನೇ ತರಗತಿ ಭಾಗ 1 ಭಾಗ 2 ಎಲ್ಲ ಈ ಪುಸ್ತಕಗಳನ್ನೇ ಓದಿದ್ದೆ. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆ ಅಂದ್ರೆ ಈ ರೀತಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಬಿಡಿಸೋದು.
ಈ ರೀತಿ ಬಿಡಿಸೋದ್ರಿಂದ ನಮ್ಗೆ ಬಹಳ ಉಪಯೋಗ ಆಗ್ತದೆ ಪರೀಕ್ಷೆಯಲ್ಲಿ. ಹಿಂದೆ ಯಾವ ರೀತಿ ಪ್ರಶ್ನೆಯನ್ನು ಕೇಳಿದರು, ಮುಂದೆ ಯಾವ ರೀತಿ ಕೇಳ್ಬೋದು ಅನ್ನೋದನ್ನು ನಮಗೆ ತಿಳಿದು ಬರ್ತದೆ. ಇದನ್ನು ಕೂಡ ನೀವೆಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೊಗೊಂಡು ಈ ರೀತಿ ಬಿಡಿಸ್ಕೊತಾ ಹೋಗ್ರಿ, ಭಾಳ ಯೂಸ್ ಆಗುತ್ತೆ. ಮತ್ತು ನಾನು ಇದನ್ನು ವಿಡಿಯೋ ಮಾಡಿ ಕೂಡ ನಿಮ್ಗೆ ಯೂಟ್ಯೂಬಲ್ಲಿ ಕೊಡ್ತೀನಿ, ನೀವು ನೋಡ್ಕೋಬೋದು. ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ರಿ 2017ರಲ್ಲಿ 19ರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದರು, ಮತ್ತು ಇವು ಲಾಸ್ಟ್ ವಿವರಣಾತ್ಮಕ ಪ್ರಶ್ನೆಗಳನ್ನು ಕೇಳಿರ್ತಾರೆ, ಅದನ್ನು ಯಾವ ರೀತಿ ಬರೆಯೋದು ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ವಿವರಣಾತ್ಮಕ ಉತ್ತರಗಳನ್ನು ಯಾವ ರೀತಿ ಬರಿಬೇಕಂಥೇಳಿ ಒಂದು ಸಲ ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡ್ಕೊಳ್ಳಿ, ಚೆನ್ನಾಗಿ ವಿಡಿಯೋಸ್ ಅದಾವೆ ನಿಮಗೆ. ನನ್ನ ಸ್ವಂತ ಕೈಯಿಂದನೇ ಬರೆದು ಹಾಕಿದ್ದ ಉತ್ತರಗಳದು ಯಾವ ರೀತಿ ಬರಿಬೇಕು, ಯಾವ ರೀತಿ ಪಾಯಿಂಟ್ಸ್ ಮಾಡ್ಬೇಕು ಅನ್ನೋದನ್ನು ಹೇಳಿದ್ದೀನಿ. ಅಲ್ಲಿ ಒಂದು ಸಲ ನನ್ನ ಚಾನಲ್ಗೆ ವಿಸಿಟ್ ಕೊಡಿರಿ, ಆ ವಿಡಿಯೋಸ್ ಅದಾವೆ, ಒಂದು ಸಲ ನೋಡ್ಕೊಳ್ಳಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಇದು ಹಳೆ ಪ್ರಶ್ನೆ ಪತ್ರಿಕೆ ಆಯಿತು. ಮತ್ತು ಮುಂದೆ ನಾನು ಏನು ಮಾಡೀನಿ, 2022 ನಾನು ಬರೆದ ಪ್ರಶ್ನೆ ಪತ್ರಿಕೆ 2022ರಲ್ಲಿ ನಾನು ಮೊದಲನೇ ಬಾರಿಗೆ GPSR ಪರೀಕ್ಷೆ ಬರೆದಿದ್ದು. ಸಮಾಜ ವಿಜ್ಞಾನದ ವಿವರಣಾತ್ಮಕ ಉತ್ತರಗಳನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನು ನಾನು ಸ್ವಂತ ಬರೆದಿಟ್ಟಿದ್ದೇನೆ. ಈ ರೀತಿ 51ನೇ ಪ್ರಶ್ನೆಯಿಂದ ಹಿಡಿದು ಹೇಳಿತನಪ್ಪ ಅಂದರೆ ಲಾಸ್ಟ್ 80ನೇ ಪ್ರಶ್ನೆ ತನಕ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನಾನು ಬರೆದಿಟ್ಟಿದ್ದೇನೆ. ಮತ್ತು ಈ ಉತ್ತರಗಳು ಯಾವ ಪುಸ್ತಕದಲ್ಲಿ ಸಿಗುತ್ತದೆ ಅಂಥೇಳಿ ಕೂಡ ಬರೆದಿದ್ದೇನೆ. ಇದೆಲ್ಲ ಬರೆದಿದ್ದು ನಿಮಗೆ PDF ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಇದು ಪೂರಾ ನಾನು ಬರೆದಿದ್ದನ್ನು ನಿಮಗೆ PDF ಮೂಲಕ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಇದಿಷ್ಟೆಲ್ಲ ಆಯಿತು, ಬುಕ್ಸ್ ಆಯಿತು. ಇದೆಲ್ಲ ಮಾಡೋದಕ್ಕಿಂತ ನಾವೇನು ಮಾಡಬೇಕು, ಶ್ರದ್ಧೆಯಿಂದ ಮತ್ತು ತಾಳ್ಮೆಯಿಂದ ನಾವು ಕಂಟಿನ್ಯೂಸ್ ಆಗಿ ನಾವು ಶ್ರಮ ಪಡೋದ್ರಿಂದ ಈ ಪರೀಕ್ಷೆನ ಈಸಿಯಾಗಿ ಪಾಸ್ ಮಾಡ್ಬೋದು. ಯಾರ್ದೆಲ್ಲ TET ಆಗಿದೆ, ಯಾರ್ದು ಆಗಿಲ್ಲ, ಆಲಾರ್ದವರು ಈ ಸಲ TET ಕರೆದ್ರಿಂದ ಮಾಡ್ಕೊರಿ. ಯಾಕಂದರೆ GPSR ನೋಟಿಫಿಕೇಷನ್ ಆಗೋ ಬಹಳ ಸಾಧ್ಯತೆ ಕೂಡ ಇದೆ. ಅದರಿಂದ ಏನು ಮಾಡಬೇಕು, ನೀವು ಡೈಲಿ ಓದಬೇಕು. ಈ ರೀತಿ ಹಳೆ ಪ್ರಶ್ನೆ ಪತ್ರಿಕೆ ಆಗಲಿ ಮತ್ತು ಗೌರ್ಮೆಂಟ್ ಬುಕ್ಸ್ ಅದೆಲ್ಲ ಒಂದು 4 ಅಲ್ಲ 5 ಸಲ ಓದ್ಕೊಳ್ಳಿ, ಭಾಳ ಯೂಸ್ ಆಗುತ್ತೆ. ಇದನ್ನು ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.